ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹೇಳೋಕೆ ಹೊರಟಿರೋದು ಕೇವಲ ಒಂದು ಸುದ್ದಿ ಅಲ್ಲ. ಇದು ಇಡೀ ಜಗತ್ತಿನ ಶಕ್ತಿ ಕೇಂದ್ರವನ್ನೇ ಬದಲಾಯಿಸಿಬಿಡಬಲ್ಲಂತಹ ಒಂದು ಮಹಾ ತಿರುವು. ಯಾರು ಟಚ್ ಮಾಡೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಭಾರತ ಬೆಳೆಯುತ್ತೆ. ಒಂದು ರಹಸ್ಯ ವಿಮಾನ ದೆಹಲಿಯಲ್ಲಿ ಬಂದಿಳಿಯುತ್ತೆ. ಆ ವಿಮಾನದಿಂದ ಒಬ್ಬ ಪವರ್ಫುಲ್ ವ್ಯಕ್ತಿ ಕೆಳಗಿಳಿತಾನೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ಆತ ರಷ್ಯಾದಿಂದ ಬಂದವನು. ಆತನ ಎಂಟ್ರಿ ಈಗ ಭಾರತದ ಲಕ್ಕನ್ನೇ ಬದಲಾಯಿಸ್ತಾ ಇದೆ. ಅಷ್ಟಕ್ಕೂ ಯಾರು ಆತ? ಆತನಿಂದ ಭಾರತದ ಅದೃಷ್ಟ ಹೇಗೆ ಬದಲಾಗುತ್ತೆ? ರಹಸ್ಯವಾಗಿ ಆತ ಭಾರತಕ್ಕೆ ಬಂದಿದ್ಯಾಕೆ? ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಏಪ್ರಿಲ್ 2ನೇ ತಾರೀಕು ರಾತ್ರಿ ಸಮಯ ದೆಹಲಿಗೆ ಒಂದು ರಹಸ್ಯ ವಿಮಾನ ಬಂದು ಲ್ಯಾಂಡ್ ಆಗಿತ್ತು. ಅದರಿಂದ ಕೆಳಗಿಳಿದಂತಹ ವ್ಯಕ್ತಿ ತುಂಬ ಪವರ್ಫುಲ್ ಪರ್ಸನ್ನು. ಆತ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಅತ್ಯಂತ ಆಪ್ತ, ರಷ್ಯಾದ ಆರ್ಥಿಕತೆಯ ಮಹಾಶಿಲ್ಪಿ, ಜೊತೆಗೆ ಉಪ ಪ್ರಧಾನಮಂತ್ರಿ. ಹೆಸರು ಡೆನಿಸ್ ಮತುರೋವ್. ಈಗ ಇಡೀ ದೆಹಲಿಯಲ್ಲಿ ತುಂಬ ಚಟುವಟಿಕೆಗಳು ನಡೀತಾ ಇದೆ. ವೀಕ್ಷಕರೇ, ಈತ ಭಾರತಕ್ಕೆ ಬಂದಿರೋದು ಸುಮ್ಮನೆ ಪ್ರವಾಸಕ್ಕಲ್ಲ, ಅಥವಾ ಯಾವುದೋ ಸಣ್ಣ ಪುಟ್ಟ ಒಪ್ಪಂದಕ್ಕೂ ಅಲ್ಲ. ಈತ ಭೇಟಿ ಆಗ್ತಾ ಇರೋದು 3 ಶಕ್ತಿಶಾಲಿ ವ್ಯಕ್ತಿಗಳನ್ನ. ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಈತ ರಹಸ್ಯವಾಗಿ ಭೇಟಿ ಆಗ್ತಾ ಇದ್ದಾನೆ. ಅಷ್ಟಕ್ಕೂ ಈ ಭೇಟಿಯ ಹಿಂದಿನ ಅಸಲಿ ಉದ್ದೇಶ ಏನು ಗೊತ್ತೇ? ರಷ್ಯಾ ಇವತ್ತು ಜಾಗತಿಕ ತೈಲ ಮಾರುಕಟ್ಟೆಯ ಚಿನ್ನದ ಕೀಲಿಯನ್ನ, ಗೋಲ್ಡನ್ ಕೀಯನ್ನ ಭಾರತದ ಕೈಗೆ ಹಸ್ತಾಂತರ ಮಾಡೋದಕ್ಕೆ ಹೊರಟಿದೆ. ಹೇಗೆ ಸಾಧ್ಯ ಇದು? ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ರಷ್ಯಾವನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನಿಸ್ತಾ ಇರಬೇಕಾದ್ರೆ ರಷ್ಯಾ ಭಾರತವನ್ನು ಯಾಕೆ ಆರಿಸ್ಕೊಂತು? ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಬೃಹತ್ ಜಿಯೋಪಾಲಿಟಿಕಲ್ ಆಟವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಕೇಳಿ. ಮೊದಲು ನಾವು ರಷ್ಯಾ ಯಾಕೆ ಇಷ್ಟು ಅಸಹಾಯಕವಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ರಷ್ಯಾದ ಬಳಿ ಕಚ್ಚಾ ತೈಲಕ್ಕೆ ಕೊರತೆ ಅಂತೂ ಇಲ್ಲ. ಆದರೆ ಆ ತೈಲವನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಆಗಿ ಪರಿವರ್ತಿಸುವಂತಹ ತೈಲ ಸಂಸ್ಕರಣಾಗಾರಗಳು ಇದು ತುಂಬ ಸಂಕಷ್ಟದಲ್ಲಿದೆ. ಇತ್ತೀಚೆಗೆ ಉಕ್ರೇನ್ ನಡೆಸಿದಂತಹ ಸರಣಿ ಡ್ರೋನ್ ದಾಳಿಯಿಂದ ರಷ್ಯಾದ ಅತಿ ದೊಡ್ಡ ರಿಫೈನರಿಗಳು ಧ್ವಂಸ ಆಗೋಗ್ಬಿಟ್ಟಿದೆ. ಇದರ ಪರಿಣಾಮವಾಗಿ ರಷ್ಯಾದ ತೈಲ ಸಂಸ್ಕರಣಾ ಸಾಮರ್ಥ್ಯ ತುಂಬ ಕುಸಿದು ಹೋಗ್ಬಿಟ್ಟಿದೆ. ಸೊ ರಷ್ಯಾ ಈಗ ಅನಿವಾರ್ಯವಾಗಿ ಏಪ್ರಿಲ್ 1ನೇ ತಾರೀಕಿಂದ ಮುಂದಿನ 4 ತಿಂಗಳವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ರಫ್ತನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಅವ್ರ ಬಳಿ ಈಗ ಕೇವಲ ತಮ್ಮ ದೇಶದ ನಾಗರಿಕರಿಗೆ ಮತ್ತು ಉಕ್ರೇನ್ ವಿರುದ್ಧ ಹೋರಾಡ್ತಾ ಇರುವಂತಹ ತಮ್ಮ ಮಿಲಿಟರಿಗೆ ಮಾತ್ರ ಸಾಕಾಗುವಷ್ಟು ಇಂಧನ ಉಳ್ಕೊಂಡಿದೆ. ಆದರೆ ರಷ್ಯಾಗೆ ಹಣದ ಅವಶ್ಯಕತೆ ತುಂಬ ಇದೆ. ಅವರ ಆರ್ಥಿಕತೆ ನಡಿಬೇಕಾದ್ರೆ ತೈಲ ಮಾರಾಟ ಆಗಲೇಬೇಕು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಪುಟಿನ್ ಅವರಿಗೆ ನೆನಪಾಗಿದ್ದು ಭಾರತ. ಸೊ ಈಗ ರಷ್ಯಾ ತನ್ನ ಇಡೀ ಕಚ್ಚಾ ತೈಲದ ಪೂರೈಕೆಯನ್ನು ಭಾರತಕ್ಕೆ ನೀಡೋದಕ್ಕೆ ಮುಂದೆ ಬಂದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಭಾರತದ ಬಳಿ ಇವತ್ತು ವಿಶ್ವದ ಅತ್ಯಂತ ಸುಧಾರಿತ ಮತ್ತು ಅತಿ ದೊಡ್ಡ ತೈಲ ಸಂಸ್ಕರಣಾ ವ್ಯವಸ್ಥೆ ಇದೆ. ರಷ್ಯಾದಿಂದ ಹಡಗುಗಳಲ್ಲಿ ಬರುವಂತಹ ಕಚ್ಚಾ ತೈಲವನ್ನು ನಾವು ಶುದ್ಧೀಕರಿಸಿ ಅದನ್ನು ಜಗತ್ತಿಗೆ ಮಾರಾಟ ಮಾಡುವ ಸಾಮರ್ಥ್ಯ ಭಾರತಕ್ಕಿದೆ ಇವತ್ತು. ರಷ್ಯಾದ ಉಪ ಪ್ರಧಾನಿ ಮತುರೋವ್ ಅವರು ಭಾರತಕ್ಕೆ ನೀಡ್ತಿರುವ ಆಫರ್ ಸಣ್ಣದಲ್ಲ ವೀಕ್ಷಕರೇ. ಅದು ಅನ್ಲಿಮಿಟೆಡ್ ಸಪ್ಲೈ. ಅಂದರೆ ಭಾರತಕ್ಕೆ ದಿನಕ್ಕೆ ಎಷ್ಟು 100 ಹಡಗು ತೈಲ ಬೇಕಿದ್ರೂ ರಷ್ಯಾ ನೀಡೋದಕ್ಕೆ ಇವತ್ತು ಸಿದ್ಧವಾಗಿದೆ. ಅದು ಕೂಡ ಭಾರಿ ರಿಯಾಯಿತಿ ದರದಲ್ಲಿ. ಇದರಿಂದ ಭಾರತಕ್ಕೆ 2 ರೀತಿ ಲಾಭ ಆಗುತ್ತೆ. ಒಂದು, ನಮ್ಮ ದೇಶದ ಇಂಧನದ ಭದ್ರತೆ ಖಚಿತ ಆಗುತ್ತೆ. 2, ನಾವು ಜಗತ್ತಿಗೆ ತೈಲ ಮಾರುವ ಮೂಲಕ ಭಾರಿ ಲಾಭವನ್ನು ಗಳಿಸಬಹುದು. ಈಗ ಇಲ್ಲಿ ಪ್ರಧಾನಿ ಮೋದಿ ಅವರ ಮಾಸ್ಟರ್ ಪ್ಲಾನ್ ಹೇಗಿದೆ ನೋಡಿ.
ಭಾರತದಲ್ಲಿ ಇಂಧನ ಬೆಲೆ ಏರಿಕೆಯಾದಾಗ ವಿರೋಧ ಪಕ್ಷಗಳು ಮತ್ತು ಜನಸಾಮಾನ್ಯರು ಆತಂಕಗೊಂಡಿದ್ರು. ಆಗ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಎಕ್ಸೈಸ್ ಸುಂಕವನ್ನು 10 ರೂಪಾಯಿ ಕಡಿತಗೊಳಿಸಿ ಜನರಿಗೆ ತುಂಬ ರಿಲೀಫ್ ನೀಡಿದರು. ಆದರೆ ಇದರಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ತೆರಿಗೆ ನಷ್ಟ ಆಗುತ್ತೆ. ಈ ನಷ್ಟವನ್ನು ತುಂಬೋದಕ್ಕೆ ಮೋದಿ ಸರ್ಕಾರ ಒಂದು ಅದ್ಭುತ ತಂತ್ರವನ್ನು ಹೂಡಿದೆ. ಭಾರತದ ಖಾಸಗಿ ರಿಫೈನರಿಗಳಾದಂತಹ ರಿಲಯನ್ಸ್ ಮತ್ತು ಅದಾನಿ ಕಂಪನಿಗಳು ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲವನ್ನು ತಂದು ಅದನ್ನು ಶುದ್ಧೀಕರಿಸಿ ಹೊರ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಈ ರಫ್ತಿನ ಮೇಲೆ ಭಾರತ ಸರ್ಕಾರ ಪ್ರತಿ ಬ್ಯಾರೆಲ್ಗೆ ಸುಮಾರು $22 ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದೆ. ಅಂದರೆ ದೇಶದ ಜನರಿಗೆ 10 ರೂಪಾಯಿ ಡಿಸ್ಕೌಂಟ್ ಕೊಟ್ಟು ವಿದೇಶಗಳಿಗೆ ತೈಲ ಮಾರುವ ಮೂಲಕ ಜಗತ್ತಿನಾದ್ಯಂತ $22 ಗಳಿಸ್ತಾ ಇದೆ. ಇದನ್ನೇ ಗುಜರಾತಿ ಬುದ್ಧಿವಂತಿಕೆ ಅನ್ನೋದು. ನಾವು ರಷ್ಯಾದಿಂದ ರಿಯಾಯಿತಿಯಲ್ಲಿ ತೈಲ ಪಡಿತಾ ಇದ್ದೇವೆ. ಅದನ್ನು ಸಂಸ್ಕರಿಸಿ ಪ್ರೀಮಿಯಂ ಬೆಲೆಗೆ ಯುರೋಪ್ ಮತ್ತು ಚೀನಾಗೆ ಮಾರ್ತಾ ಇದ್ದೇವೆ. ಈ ಒಪ್ಪಂದದಿಂದಾಗಿ ಜಾಗತಿಕ ರಾಜಕೀಯದಲ್ಲಿ ಭಾರತದ ಸ್ಥಾನಮಾನ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಹಿಂದೆ ಚೀನಾ ಮತ್ತು ರಷ್ಯಾ ನೇರವಾಗಿ ವ್ಯವಹರಿಸ್ತಾ ಇದ್ವು. ಆದರೆ ಈಗ ಅಮೆರಿಕ ನಿರ್ಬಂಧಗಳ ನಂತರ ಚೀನಾ ನೇರವಾಗಿ ರಷ್ಯಾದಿಂದ ತೈಲ ಖರೀದಿಸೋದಕ್ಕೆ ಹೆದರ್ತಾ ಇದೆ. ಹಾಗಾಗಿ ಈಗ ಚೀನಾ ಕೂಡ ಭಾರತದ ಮೊರೆ ಹೋಗಬೇಕಿದೆ. ರಷ್ಯಾ ತೈಲವನ್ನು ಡೈರೆಕ್ಟಾಗಿ ರಷ್ಯಾ ಮೂಲಕ ಅಲ್ಲ, ಭಾರತದ ಮೂಲಕ ಖರೀದಿಸಬೇಕಾದ ಅನಿವಾರ್ಯತೆ ಚೀನಾಗೆ ಎದುರಾಗಿದೆ. ಇವತ್ತು ಅಮೆರಿಕಾಗೂ ಭಾರತದ ಮೇಲೆ ನಿರ್ಬಂಧ ಹೇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಮೆರಿಕಾಗೆ ಏಷ್ಯಾದಲ್ಲಿ ಚೀನಾವನ್ನು ಎದುರಿಸೋದಕ್ಕೆ ಭಾರತದ ಬೆಂಬಲ ಬೇಕೇ ಬೇಕು. ಈ ಕಾರಣದಿಂದ ಇವತ್ತು ಭಾರತ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಅನ್ಟಚಬಲ್ ಶಕ್ತಿಯಾಗಿ ಬೆಳೀತಾ ಇದೆ. ರಷ್ಯಾ ಭಾರತವನ್ನು ತನ್ನ ರಕ್ಷಣಾ ಕವಚವಾಗಿ ಬಳಸ್ಕೊಳ್ತಾ ಇದೆ. ಜೊತೆಗೆ ಭಾರತ ಇದನ್ನು ತನ್ನ ಆರ್ಥಿಕ ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದೆ. ಈಗ ಈ ಸುದ್ದಿಯ 2ನೇ ಮತ್ತು ಅತ್ಯಂತ ರೋಚಕ ಭಾಗಕ್ಕೆ ಬರ್ತೀವಿ. ಇದು ಇರಾನ್ ಮತ್ತು ಅಲ್ಲಿನ ಸುಪ್ರೀಂ ಲೀಡರ್ ಖಮೇನಿಗೆ ಸಂಬಂಧಿಸಿದ್ದು. ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಖಮೇನಿ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಇತ್ತು. ಖಮೇನಿ ಸತ್ತ ನಂತರ ಅವನ ಮಗ ಮೌಜ್ದಾಬಾ ಖಮೇನಿ ಅಧಿಕಾರಕ್ಕೆ ಬರ್ತಾನೆ. ಆದರೆ ಕಳೆದ ತಿಂಗಳಿಂದ ಮೌಜ್ದಾಬಾ ಖಮೇನಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸೊ ಆತ ಸತ್ತಿದ್ದಾನೆ ಅಥವಾ ಯಾವುದೋ ಬಂಕರ್ನಲ್ಲಿ ಅಡಗಿದ್ದಾನೆ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿ ರಷ್ಯಾ ಒಂದು ದೊಡ್ಡ ಬಾಂಬನ್ನು ಸಿಡಿಸುತ್ತೆ. ಇರಾನ್ನಲ್ಲಿರುವಂತಹ ರಷ್ಯಾದ ರಾಯಭಾರಿ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ, ಮೌಜ್ತಾಬಾ ಖಮೇನಿ ಜೀವಂತವಾಗಿದ್ದಾನೆ ಅಂತ. ರಷ್ಯಾದ ಗುಪ್ತಚರ ಇಲಾಖೆಗೆ ಆತ ಎಲ್ಲಿದ್ದಾನೆ ಅನ್ನೋ ನಿಖರ ಮಾಹಿತಿಯೂ ಇದೆ. ಆತ ಇರಾನ್ನ ಯಾವುದೋ ಆಳವಾದ ಬಂಕರ್ನಲ್ಲಿ ತುಂಬ ಸೇಫಾಗಿ ಭಯಭೀತನಾಗಿ ಅಡಗಿ ಕುಳಿತಿದ್ದಾನೆ. ಆತ ಎಷ್ಟರ ಮಟ್ಟಿಗೆ ಹೆದರಿದ್ದಾನೆ ಅಂದರೆ ಫೋನ್ ಬಳಸೋದಕ್ಕೂ ಕೂಡ ಆತ ರೆಡಿ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಷ್ಯಾ ಇರಾನ್ಗೆ ಮಿತ್ರ ರಾಷ್ಟ್ರ. ಆದರೂ ಇರಾನ್ನ ನಾಯಕನ ರಹಸ್ಯವನ್ನು ಜಗತ್ತಿಗೆ ಯಾಕೆ ಬಹಿರಂಗಪಡಿಸ್ತು? ಇಲ್ಲೇ ಇರೋದು ಅಸಲಿ ಕಹಾನಿ. ಅಷ್ಟಕ್ಕೂ ಇದು ವೀಕ್ಷಕರೇ ರಷ್ಯಾದ ಅತಿ ದೊಡ್ಡ ತಂತ್ರಗಾರಿಕೆ. ಮೊದಲನೇದಾಗಿ ಮೌಜ್ದಾಬಾ ರಷ್ಯಾಗೆ ಓಡಿ ಬಂದಿದ್ದಾನೆ ಅನ್ನೋ ವದಂತಿಯನ್ನು ರಷ್ಯಾ ಅಲ್ಲಗೆಳೆಯುತ್ತೆ. ಜೊತೆಗೆ ಆತನಿಗೆ ರಷ್ಯಾದಲ್ಲಿ ಆಶ್ರಯ ಇಲ್ಲ ಅನ್ನೋ ಮೆಸೇಜನ್ನು ಕೂಡ ಕೊಡುತ್ತೆ. ಎರಡನೇದಾಗಿ ಆತನ ಲೊಕೇಶನ್ ನನಗೆ ಗೊತ್ತಿದೆ ಅನ್ನೋ ಮೂಲಕ ರಷ್ಯಾ ಆತನ ಕುತ್ತಿಗೆ ಮೇಲೆ ಕೈ ಇಡುತ್ತೆ. ಈಗ ಮೌಜ್ದಾಬಾ ರಷ್ಯಾ ಹೇಳ್ದಂಗೆ ಕೇಳಲೇಬೇಕು. ಒಂದು ವೇಳೆ ಆತ ಮಾತನ್ನು ಕೇಳದೇ ಇದ್ದರೆ ರಷ್ಯಾ ಆತ ಇರುವಂತಹ ನಿಖರವಾದ ಲೊಕೇಶನನ್ನು ಇಸ್ರೇಲ್ ಅಥವಾ ಅಮೇರಿಕಾ ಕೊಡುವಂತಹ ಬೆದರಿಕೆ ಹಾಕಬಹುದು. ಅಂದರೆ ಇಡೀ ಮಿಡಲ್ ಈಸ್ಟ್ನಲ್ಲಿ ತನ್ನ ಪ್ರಭಾವವನ್ನು ಉಳಿಸ್ಕೊಳ್ಳೋದಕ್ಕೆ ರಷ್ಯಾ ಇರಾನನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದೆ ಇವತ್ತು. ವೀಕ್ಷಕರೇ, ಜಗತ್ತಿನ ಶಕ್ತಿ ಕೇಂದ್ರ ಈಗ ಪಶ್ಚಿಮದಿಂದ ಏಷ್ಯಾಕ್ಕೆ ಅಧಿಕೃತವಾಗಿ ವರ್ಗಾವಣೆ ಆಗ್ತಾ ಇದೆ. ರಷ್ಯಾ ಮತ್ತು ಭಾರತ ಸೇರಿಕೊಂಡು ಈ ಹೊಸ ವ್ಯವಸ್ಥೆಯನ್ನು ರೂಪಿಸಿದೆ. ಭಾರತ ಈಗ ಕೇವಲ ತೈಲ ಖರೀದಿದಾರನಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಜಾಗತಿಕ ಇಂಧನ ಭದ್ರತೆಯ ಗ್ಯಾರಂಟರ್ ಆಗಿ ಹೊರಹೊಮ್ಮುತ್ತಾ ಇದೆ.
ರಷ್ಯಾ ತನ್ನ ಆರ್ಥಿಕತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತವನ್ನು ಬಳಸ್ಕೊಂಡ್ರೆ, ಭಾರತ ತನ್ನ ದೇಶದ ಹಣದುಬ್ಬರವನ್ನು ನಿಯಂತ್ರಿಸೋದಕ್ಕೆ ಮತ್ತು ಆರ್ಥಿಕತೆಯನ್ನು ಬಲಿಷ್ಠ ಮಾಡೋದಕ್ಕೆ ಈ ಅವಕಾಶವನ್ನು ಬಳಸ್ಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಕೂಡ ಜಗತ್ತಿನಲ್ಲಿ ತೈಲ ಬೆಲೆ ಕಡಿಮೆಯಾಗಬೇಕು ಅಂತ ಬಯಸ್ತಾರೆ. ಈಗ ಭಾರತದ ಈ ನಡೆಯಿಂದ ಜಾಗತಿಕವಾಗಿ ತೈಲ ಬೆಲೆ ಕೂಡ ಇಳಿಕೆ ಆಗಬಹುದು. ಆದ್ದರಿಂದ ಅಮೇರಿಕ ಕೂಡ ಭಾರತವನ್ನು ವಿರೋಧಿಸೋದಕ್ಕೆ ಮುಂದಾಗೋದಿಲ್ಲ. ಇದೇ ನಿಜವಾದ ಜಿಯೋಪಾಲಿಟಿಕ್ಸ್. ಮಿತ್ರರನ್ನೂ ಬಳಸ್ಕೊಳ್ಳೋದು, ಶತ್ರುಗಳನ್ನೂ ಕೂಡ ತಲೆಬಾಗೋ ಹಾಗೆ ಮಾಡೋದು, ಜೊತೆಗೆ ಎಲ್ಲದರ ನಡುವೆ ತನ್ನ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.